ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಗು ಮಾಹಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಮೆಣಸಿನ್ಕಾಯಿ ಬಜ್ಜಿನ ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಈ ಥರ ಕ್ರಷ್ ಮಾಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಟೇಸ್ಟು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟು ಅಳತೆ ತೊಗೋತೀರೋ ಅಳತೆ ಹಂಗೆ ನೀವು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಖಾರಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಆವಾಗಲೇ ಖಾರ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗು, ಸ್ಪೂನು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಆವಾಗಲೇ ಬಿಸಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಸೊ ಅದರಿಂದ ನಾನು ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಗುನ್ನೆ ಬರ್ದೇ ಇರೋ ರೀತಿ ಈ ಥರ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಈ ಥರ ಹಿಟ್ಟು ರೆಡಿ ಆದ್ರೇ ಮೆಣಸಿನ್ಕಾಯಿ ಬಜ್ಜಿ ಕ್ರಿಸ್ಪಿನೆಸ್ಸು ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ನಾನು ದಪ್ಪ ಮೆಣಸಿನ್ಕಾಯಿನ ಈ ಥರ ವಾಶ್ ಮಾಡಿ 1/3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದು ದಪ್ಪ ಇರೋದ್ರಿಂದ ನಾನು 1/3 ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು 1/2 ತೊಗೋಬೋದು. ತುಂಬಾ ಖಾರ ಇತ್ತು ಅಂತ ಹೇಳಿದ್ರೆ ಆ ಮೆಣಸಿನ್ಕಾಯಿ ಕಟ್ ಮಾಡಬೇಕಾದ್ರೆ ಒಳಗಡೆ ಇರೋ ಬೀಜ ಎಲ್ಲ ರಿಮೂವ್ ಮಾಡಿಬಿಟ್ಟು ನೀವು ಮತ್ತೆ 1/3 1/2 ಆ ಥರ ಕಟ್ ಮಾಡ್ಕೊಂಡು ನೀವು ಹಾಕೋಬೋದು. ನಾನು ಇವಾಗ ನೋಡಿ ಒಂದೊಂದೇ ಮೆಣಸಿನ್ಕಾಯಿನ ಡಿಪ್ ಮಾಡಿ ಎಣ್ಣೆ ಕಾದಿದೆ, ಇವಾಗ ಒಂದೊಂದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವು ಬಜ್ಜಿ ಹಾಕಬೇಕಾದ್ರೆ ಯಾವಾಗ್ಲೂ ಹುರಿನ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಹಾಕೋಬೇಕು. ಯಾಕಂದರೆ ನಾವು ಹಾಕಬೇಕಾದ್ರೆ ಬಜ್ಜಿ ಎಲ್ಲ ಹಿಟ್ಟೆಲ್ಲ ಒಂದು ಕಡೆ ಬಂದುಬಿಡುತ್ತೆ, ಎಲ್ಲ ಬಿಟ್ಕೊಬಿಡುತ್ತೆ, ಮತ್ತು ಮೆಣಸಿನ್ಕಾಯಿ ಎಲ್ಲ ಒಂದು ಕಡೆ ಬಂದುಬಿಡುತ್ತೆ. ಅದಕ್ಕೆ ನಾವು ಹುರಿ ಕಡಿಮೆ ಇಟ್ಕೊಂಡು ಎಲ್ಲ ಹಾಕಾದ್ಮೇಲೆ ಮತ್ತು ಉರಿನ ಜಾಸ್ತಿ ಇಟ್ಕೊಂಡು ಒಂದು 5 ನಿಮಿಷ ಈ ಥರ ಬೇಯಿಸ್ಕೋಬೇಕು. ಸೊ ನಮ್ಮ ಬಜ್ಜಿ ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಯಾವಾಗ್ಲೂ ಹಿಟ್ಟನ್ನು ಒಂದ್ಸಲಿ ಜರಡಿ ಹಾಡಿಕೊಂಡು ಕಲಿಸ್ಕೋಬೇಕು. ಯಾಕಂದರೆ ಹಿಟ್ಟು ಪಾಕೆಟಲ್ಲಿ ಬಂದುಬಿಟ್ಟು ಉಂಡೆ ಥರ ಇರುತ್ತೆ. ಸೊ ನಾವು ಅದೇ ರೀತಿ ಕಲಿಸೋದ್ರಿಂದ ಕರೆಕ್ಟಾಗಿ ಮಿಕ್ಸ್ ಆಗೋಲ್ಲ. ಸೊ ಜರಡಿ ಹಾಡೋದ್ರಿಂದ ಫುಲ್ಲೆಲ್ಲ ಉಂಡೆ ಕಟ್ಟಿರೋದೆಲ್ಲ ಪುಡಿಯಾಗಿ ನೈಸಾಗಿ ಬರುತ್ತೆ. ಅದರಿಂದ ನಾವು ಕ್ಲೀನಾಗಿ ಕಲಿಸ್ಕೋಬೋದು. ಅದೊಂದು ಟಿಪ್ಸು. ಯಾಕಂದರೆ ಒಬ್ಬೊಬ್ಬರು ಹಾಗೆ ಹಾಕ್ಕೊಂಡು ಕಲಿಸ್ಕೊಬಿಡ್ತಾರೆ, ಅದಕ್ಕೋಸ್ಕರ. ನೋಡಿ, ಇವಾಗ ಒಂದು 5 ನಿಮಿಷ ಇದೇ ರೀತಿ ಚೆನ್ನಾಗಿ ಬೆಂದಿದೆ. ಸೊ ಈ ವೆದರ್ಗೆ ಈ ಥರ ಬಿಸಿ ಬಜ್ಜಿ ಕ್ರಿಸ್ಪಿನೆಸ್ ಹೇಗೆ ಮಾಡ್ಕೊಂಡು ತಿಂದರೆ ಟೇಸ್ಟು ಸೂಪರಾಗಿರುತ್ತೆ. ನೋಡಿ, ಬಜ್ಜಿ ರೆಡಿಯಾಗಿದೆ. ಒಂದು 5 ನಿಮಿಷ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋದು. ಮತ್ತು ಉಳಿದಿರೋದು ಹಿಟ್ಟನ್ನು ನಾವು ಏನು ಮಾಡೋದಂದರೆ ಇದೇ ಜರಡಿಯಿಂದನೇ ಸ್ವಲ್ಪನೇ ಥರ, ಸೊ ಅದನ್ನು ಸೈಡ್ ಡಿಶ್ ಆಗಿ ನಾವು ಉಪಯೋಗಿಸ್ಕೋಬೋದು. ಸ್ನ್ಯಾಕ್ಸ್ ರೀತಿ ಈವ್ನಿಂಗ್ ಟೈಮ್ ಆದರೂ ತಿನ್ಬೋದು. ಇಲ್ಲಾಂದರೆ ಮಕ್ಕಳಿತ್ತು ಅಂದರೆ ಖಾರ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೊಳ್ತಾರೆ. ಅದನ್ನು ವೇಸ್ಟ್ ಮಾಡಬಾರ್ದು. ಸೊ ನೋಡಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿನೆಸ್ ಆಗಿದೆ ಅಲ್ಲ. ನೋಡಿ, ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.